ಕೋರ್ಸ್ ಇದು ಮಾಡಿದ್ರು ಅದ್ರ ಬಗ್ಗೆ ಯತ್ನಾಳ್ ಅಲ್ರಿ, ಇದು ಯತ್ನಾಳ್ ಅಲ್ಲ, ನಮ್ಮ ಪಕ್ಷದವರೇ. ನಾವು ಮೊದಲು ಎಲ್ಲ ಕಡೆ ಕೂಡ ಜಿಲ್ಲಾ ಪ್ರವಾಸ ಮಾಡಿ ಎಲ್ಲ ಕೂಡ ಕೋವಿಡ್ದಾಗ ಆದಂಥ ಹಗರಣ ಬಗ್ಗೆ ಜನರ ಮುಂದೆ ಪ್ರತಿ ಐಟಮ್ಗೆ ಏನೇನು ಮಾರ್ಕೆಟ್ನಾಗ ಸಿಗ್ತಕ್ಕಂಥ ದರಗಳಿರ್ಬೋದು ಮತ್ತು ಇವರು ಖರೀದಿ ಮಾಡಿರ್ತಕ್ಕಂಥ ದರಗಳ ಬಗ್ಗೆ ಸಾಕಷ್ಟು ನಾವು ಎಲ್ಲ ಕಡೆ ಕೂಡ ಹೇಳೀವಿ. ಎಸ್ಟಿಮೇಟ್ ಕಮಿಟಿ ಕೂಡ ಆಗ್ಯದ, ವಿಧಾನಸೌಧದ ಕೂಡ ಆಗ್ಯದ. ಆಮೇಲೆ ಈ ಬೆಡ್ಗಳು ಎಲ್ಲ ದಾಖಲಾತಿ ಸಂಘಟ ಬಿಡುಗಡೆ ಮಾಡೀವ್ರಿ. ಹಂಗೆ ಬಿಡುಗಡೆ ಮಾಡಿಲ್ಲ, ಎಲ್ಲ ನಮ್ಮ ಮುಖಂಡರು ಬಂದು ಎಲ್ಲ ಜಿಲ್ಲಾಗೆ ಬಂದು ನಿಮ್ಮ ಎದುರೇ ಮತ್ತು ಪತ್ರಿಕಾ ಮಾಧ್ಯಮ ಅದನ್ನು ಬಯಸ್ತಾರೆ. ಯಾಕಂದ್ರೆ ಕೆಲವೊಬ್ರು ಅವ್ರು ಕೊಡ್ಬೇಕು, ಅವರು ಅದ್ರ ಬಗ್ಗೆ. ಯಾಕಂದ್ರೆ ಈಗ ಅವರೇ ಹೇಳ್ಯಾರ, ಓಪನ್ ಆಗಿ ಹೇಳ್ಯಾರ, ಎರಡನೇ ಮಾತೇ ಇಲ್ಲ. ಹೌದಿಲ್ಲ, ವಿರೋಧ ಪಕ್ಷದ ಕೆಲಸ ಎಲ್ಲ ಅವ್ರು ಹೇಳ್ಯಾರ. ನಾವು ಮೊದಲು ಹೇಳಿದ್ದು ನಿಮ್ಮ ಎಲ್ಲ ಜನರ ಕಿವ್ಯಾಗ ಹೋಗಲಿಲ್ಲ, ಈಗ ಅದು ನಿಮ್ಮ ಕಿವ್ಯಾಗ ಹೋಗ್ಲಕ್ಕತ್ತಿದೆ. ಯಾಕಂದ್ರೆ ಇವತ್ತು ನಾವು ಎಲ್ಲ ಸುಮಾರು 4 ವರ್ಷದಾಗ BJP ಏನು ಆಡಳಿತ ಮಾಡ್ಯಾರ, ಇವತ್ತು ಒಂದೇ ಪಕ್ಷ ಇರ್ತಕ್ಕಂಥ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ಟು ಅಭಿವೃದ್ಧಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಕೊಟ್ಟರು. ವಿರೋಧ ಪಕ್ಷದ ಶಾಸಕರಿಗೆ ಯಾವ ರೀತಿ 4 ವರ್ಷದಾಗ ಅನುದಾನ ಕೊಟ್ಟಿಲ್ಲ. ಅವಾಗ ಕೂಡ ನಾವು ಜನರ ಮಧ್ಯೆ ಭ್ರಷ್ಟಾಚಾರವೇ 40% ನಾವ್ಯಾರು ಹೇಳಿದ್ದಲ್ಲ, ನಮ್ಮ ಪಕ್ಷದವ್ರು ಹೇಳಿದ್ದಲ್ಲ. ನಮ್ಮ ಪಕ್ಷದವ್ರು ಹೇಳಿದ್ರೆ ನಾವು ವಿರೋಧ ಪಕ್ಷದವ್ರು. ಈಗ ಕೆಂಪಯ್ಯನವ್ರು ಹೇಳಿದ 40%. ಈಶ್ವರಪ್ಪ ಅವರು ಎದಕ್ಕೆ ರಾಜೀನಾಮೆ ಕೊಟ್ಟರು? ಇವೆಲ್ಲ ಕೂಡ ಅದಕ್ಕೆ ಇವತ್ತು ಜನರು ಅವರಿಗೆ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ಯಾರ. ಯತ್ನಾಳ್ ಅವರ